ಇವೆಲ್ಲ ರೋಡಲ್ಲೆಲ್ಲ ಓಡಾಡ್ತಿರ್ತಿರಲ್ಲ, ಅಮಾವಾಸ್ಯೆ ಪೂರ್ಣಿಮೆ ಎಲ್ಲ ಓಡಾಡ್ತಿರ್ತಿರಲ್ವಾ, ಕೆಲವು ರೋಡ್ಗಳಲ್ಲಿ ಮೊಟ್ಟೆ ಹಾಕಿರ್ತಾರೆ, ಆಮೇಲೆ ನಿಂಬೆ ಹಣ್ಣು ಹಾಕಿರ್ತಾರೆ, ಬಳೆಗಳು, ಅರ್ಶನ, ಕುಂಕುಮ ಎಲ್ಲ ಇರುತ್ತೆ. ಮಾಟ ಮಂತ್ರ ಎಲ್ಲ ಮಾಡಿಕ್ ಬಿಡ್ತಾರೆ. ಇನ್ ಕೆಲವೆಲ್ಲ ದೃಷ್ಟಿ ತೆಗೆದು ಹಾಕಿರ್ತಾರೆ. ಈ ದೃಷ್ಟಿ ತೆಗೆದ್ಬಿಟ್ಟು ಹಾಕೋದಿಲ್ಲ ಕಾರಣ ಏನಕ್ಕೆ? ಅವ್ರ ಮನೆ ಮಕ್ಕಳಿಗೆ ತೊಂದರೆ ಆಗದೆ ಇರ್ಲಿ, ಅವ್ರು ಚೆನ್ನಾಗಿರ್ಲಿ ಅಂತ ಅನ್ಬಿಟ್ಟು. ಅದನ್ನ ಯಾರು ದಾಟ್ತಾರೋ ಅವ್ನ್ಗ ಅದು ನೆಗೆಟಿವ್ ಎಫೆಕ್ಟ್ ಹೊಡಿಯುತ್ತೆ. ಯಾರೋ ಒಬ್ಬ ವ್ಯಕ್ತಿ ಅದನ್ನ ದಾಟ್ತಾನೆ ಅನ್ಕೊಳ್ಳೋಣ, ಏನೋ ಒಂದ್ ಮಾಟ ಮಾಡ್ಸಿರ್ತಾರೆ ಅಂತ ಇಲ್ಲಿ ಅನ್ಕೊಳ್ಳೋಣ, ಓಕೆ, ಇದನ್ನ ಒಬ್ಬ ವ್ಯಕ್ತಿ ದಾಟ್ತಾನೆ ಅಂತ ಅನ್ಕೊಳ್ಳೋಣ. ದಾಟ್ದಾಗ ಏನಾಗುತ್ತೆ, ಆ ನೆಗೆಟಿವ್ ಇಂಪ್ಯಾಕ್ಟ್ ಅವ್ನು ಹೊಡಿಯುತ್ತೆ. ಅವಾಗ ಎಲ್ಲೋ ಒಂದ್ ಕಡೆ ಹೋದಾಗ ಬೀಳೋದು, ಎಡುವುದು, ಏನೇನೋ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾನೆ. ನಾನ್ ಸಿಂಪಲ್ ಆಗಿ ಹೇಳೋದೇನಂತಂದ್ರೆ, ನಿಮ್ಗೆ ಅಷ್ಟೊಂದು ದರ್ದಿದ್ಯಾ, ಕಾಳಿಕಾಮ ದೇವಸ್ಥಾನದಲ್ಲಿ ತಡೆ ಓಡಿಸಿ, ದುಡ್ಡಿ ಪರಿಹಾರ ಮಾಡಿಸಿ. ಅದ್ ಬಿಟ್ಬಿಟ್ಟು ದುಡ್ಡಿ ಹಾಕೋದು, ಇನ್ನೊಬ್ಬ ಮನೆ ಮುಂದೆ ಮೊಟ್ಟೆ ಹೊಡಿಯೋದು, ಇನ್ನೊಬ್ಬರ ಮನೆ ಮುಂದೆ ಯಾಕೆ ಕೊಡ್ತೀರಾ? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನಾನು ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ, ಒಂದಲ್ಲ ಒಂದ್ ರೋಡಲ್ಲಿ ಒಬ್ಬ ಮೊಟ್ಟೆ ಹೊಡೆದಿರ್ತಾನೆ, ನಿಂಬೆಹಣ್ಣು ಹಾಕಿರ್ತಾನೆ, ಇಲ್ಲ ಅಂದ್ರೆ ಅರ್ಶನ ಕುಂಕುಮದ ಹಾಕಿರ್ತಾನೆ, ಇಲ್ಲ ಅಂದ್ರೆ ಸೀದಾ ತಗೊಂಡ್ಬಂದ್ಬಿಟ್ಟು ಅವರೇ ಕಾಲದ ಏನೇನೋ ಮಾಡ್ಬಿಟ್ಟು ದೃಷ್ಟಿ ಎಲ್ಲ ತಗೊಂಡು ಸರ್ರ ಅಂತ ಹಾಕ್ಬಿಡ್ತಾರೆ. ಇಲ್ಲಿ ಯಾಕೆ ಹಾಕ್ತೀರಾ? ಅದೆಲ್ಲ ಮಾಡ್ತೀರಾ? ನಿಮ್ ಮನೆ ಮಕ್ಳು ಚೆನ್ನಾಗಿರ್ಬೇಕು ಅಂತ ಅನ್ಬಿಟ್ಟು ನೀವು ದೃಷ್ಟಿ ತೆಗೆದ್ಬಿಟ್ಟು ಬೀದಿಗೆ ಹಾಕ್ತೀರಾ, ಅದ್ ಇನ್ನೊಬ್ಬ ದಾಟ್ತಾನೆ, ಅವಾಗ ಅವ್ನಿಗೆ ಎಫೆಕ್ಟ್ ಹೊಡಿಯಲ್ವಾ? ಅದೇ ಇನ್ನೊಬ್ಬ ನಿಮ್ ಮುಂದೆ ದೃಷ್ಟಿ ತೆಗೆದು ಹಾಕ್ದಾಗ, ಅವಾಗ ನಿಮ್ ಮನೆಯವ್ರ ದಾಟ್ದಾಗ, ಅವಾಗ ನಿಮ್ ಮಕ್ಳಿಗೆ ಏನೋ ಪ್ರಾಬ್ಲಮ್ ಆಗಲ್ವಾ? ನೀವು ಮಾತ್ರ ಚೆನ್ನಾಗಿರ್ಬೇಕು, ಕಂಡವರೆಲ್ಲ ಹಾಳಾಗೋಗ್ಬೇಕು ಅಂತನಾ? ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗ್ಬಿಡ್ಬೇಕಲ್ವಾ? ಬೆಟರ್. ಪೂಜಾರು ಯಾರೋ ಇದ್ರೆ ಕೇಳಿ, ದೃಷ್ಟಿ ಪರಿಹಾರ ಮಾಡ್ಬೇಕು ಅಂತ ಅವ್ರನ್ನ ಕೇಳಿ, ಅವ್ರೇನೋ ಬೇರೆ ಪರಿಹಾರ ಹೇಳ್ತಾರೆ. ನೀವು ಈ ತರ ಮಾಡೋದ್ರಿಂದ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಆಗುತ್ತೆ. ಅಮಾವಾಸ್ಯೆ ನಂತರ ನೆಕ್ಸ್ಟ್ ಲೆವೆಲ್ ಬೆಕ್ಕು ದಾಟುತ್ತೆ. ಏನೋ ಲೆಫ್ಟ್ ಇಂದ ರೈಟ್ ಹೋದ್ರೆ ಒಂದು, ರೈಟ್ ಇಂದ ಲೆಫ್ಟ್ ಹೋದ್ರೆ ಒಂದು ಅಂತ ಹೇಳ್ತೀವಿ. ಇನ್ ಕೆಲವರು ಇರ್ತಾರೆ, ಇವರು ತೆಂಗಿನಕಾಯಿ ಹೊಡೆಕಿನ ಮುಂಚೆ ಕಾಯ್ಕೊಂಡಿರ್ತಾರೆ, ಯಾರಾದ್ರೂ ನೋಡ್ಲಿ ಅಂತ. ನೋಡಿದ ತಕ್ಷಣ ಏನ್ ಮಾಡ್ತಾರೆ, ಅದು ಕರ್ಪೂರ ಮೇಲೆ ಇಟ್ಟಿರ್ತಾರೆ, ಕರ್ಪೂರ ಕೆಳಗೆ ಬಿಡುತ್ತೆ, ಬಿಟ್ಟ ತಕ್ಷಣ ಪಟಕ್ ಅಂತ ಹೊಡಿದು, ಆ ಪಟಕ್ ಅಂತ ಹೊಡೆದಿರೋ ಸೌಂಡ್ ಏನ್ ಮಾಡ್ತಾನೆ ಮನುಷ್ಯ, ಎಂತವನೇ ಆಗ್ಲಿ ಈ ಕಡೆ ತಿರುಗಿ ನೋಡ್ತಾನೆ ನಿನ್ ಕಡೆ, ಹೇ ಯಾರೋ ಹೊಡೆದ್ರಲ್ಲ ತೆಂಗಿನಕಾಯಿ, ಯಾರು ಏನು ನೋಡೋಣ ಅಂತ ಅನ್ಬಿಟ್ಟು ಎಫೆಕ್ಟ್ ಹೊಡಿಯಲ್ವ ಅವ್ರಿಗೆ? ನಿಂಬೆಹಣ್ಣು ಏನ್ ಮಾಡ್ತಾರೆ, ಬೇಕು ಅಂತ ಬರ್ತಾರೆ, ಅಲ್ಲಿ ಇಲ್ಲಿ ನೋಡ್ತಾರೆ, 3 ರೋಡ್ ಇರ್ತದೆ, 3 ರೋಡ್ ಇದೆ, 3 ರೋಡ್ ಅಲ್ವಾ, ಕರೆಕ್ಟ್ ಅಲ್ವಾ? 3 ರೋಡ್ ಅಲ್ವಾ, ಇಲ್ಲಿ ಹಾಕ್ಬಿಡೋದು ಮಿಡ್ಲಲ್ಲಿ. ಯಾಕೆ ಆತರ ಮಾಡ್ತೀರಿ? ನಿಮಗೆ ಕಷ್ಟಗಳು ಪರಿಹಾರ ಆಗ್ಲಿ ಅಂದ್ರೆ ದಯವಿಟ್ಟು ದೇವಸ್ಥಾನಕ್ಕೆ ಹೋಗ್ರಿ, ತಡೆ ಓಡಿಸ್ಕೊಳ್ಳಿ, ಅಲ್ಲಿ ಮಾಡಿಸ್ಕೊಳ್ಳಿ. ಇಲ್ಲಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ ರೋಡಲ್ಲಿ. ಈ ತರ ಎಲ್ಲ ಇನ್ನೊಬ್ರಿಗೆ ಹಿಂಸೆ ಆಗುತ್ತೆ. ಸಾಲ ಜನಕ್ಕೆ ಪರ್ಕೆ ಇದ್ರಲ್ಲಿ ದೃಷ್ಟಿ ತೆಗೆದ್ಬಿಟ್ಟು ಮೆಟ್ಲ ಮೇಲೆ ಹಾಕೋದು, ಅಥವಾ ಇನ್ನೊಬ್ರು ಮನೆ ಮುಂದೆ ಹಾಕೋದು ಬೇಕು ಅಂತ, ಆತರ ಎಲ್ಲ ಮಾಡಿದ್ರೆ ಅವ್ನ ಅಕಸ್ಮಾತ್ ದಾಟ್ತಾನದು, ಅವ್ನ್ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಮಕ್ಳು ಚೆನ್ನಾಗಿರ್ಲಿ ಅಂತ ಅನ್ಬಿಟ್ಟು ನೀವು ದೃಷ್ಟಿ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಬೇಕು ಅಂತ ನೆಲದ ಮೇಲೆ ಹಾಕ್ಬಿಡ್ತೀರಿ, ಎಲ್ಲಿ ಓಡಾಡೋ ಜಾಗದಲ್ಲಿ ಬೇಕು ಅಂತ ಹಾಕ್ತೀರಿ. ಯಾಕೆ? ಇನ್ನೊಬ್ಬ ಓಡಾಡ್ ಸಾಯಿಲಿ ಅಂತ. ಮನೇಲಿ ಎಲ್ಲೂ ಮೂಲೆ ಅನ್ನೋದಿಲ್ವಾ? ಅಲ್ಲಿ ಮಾಡಿ ದೃಷ್ಟಿ ತೆಗೀರಿ. ಪಾಪ ಮಕ್ಕಳಿಗೆ ದೃಷ್ಟಿ ತೆಗಿಲೇಬೇಕು. ಅಷ್ಟೊಂದು ಕಷ್ಟ ಆಯ್ತಾ? ದೇವಸ್ಥಾನಕ್ಕೆ ಹೋಗ್ರಿ. ನನ್ಗೂ ಆಕ್ಚುಲಿ ಈ ವಿಚಾರ ಗೊತ್ತೇ ಇಲ್ಲ ಹೇಳ್ಬೇಕು ಅಂತಂದ್ರೆ. ಏನಕ್ಕೆ ಅಂದ್ರೆ, ಒಂದ್ ರೋಡ್ ಅಲ್ಲಿ ನಾನು ಹಿಂಗೆ ಹೋಗ್ತಿರ್ಬೇಕಂದ್ರೆ ಒಬ್ಬ ಮೊಟ್ಟೆ ಹೊಡೆದಿರೋನು, ನಿಂಬೆಹಣ್ಣು ಹಾಕ್ಬೋದು, ಅಮಾವಾಸ್ಯೆ ಇನ್ನೊಬ್ಬರಿಗೋದು ಹೆಂಗ್ ಇಂಪ್ಯಾಕ್ಟ್ ಆಗ್ತದೆ ಅಂತಂದ್ರೆ, ನನ್ಗೇನೆ ಆಗಿದೆ ಆತರ. ಎಷ್ಟೊಂದು ಒಂದ್ಸಲ ದಾಟ್ಬಿಟ್ಟಿದೀನಿ. ನೆಕ್ಸ್ಟ್ ಒಂದು ವಿತಿನ್ 24 hours ಅಲ್ಲಿನೇ ನಾನೇ ಬಿದ್ದಿದ್ದೀನಿ. ನಾನೇ ಬಿದ್ಬಿಟ್ಟು ತುಂಬಾ ಕಾಲುಗಳೆಲ್ಲ ಏಟ್ ಆಗೋಗ್ಬಿಟ್ಟಿದೆ. ಈ ತರದ್ದೆಲ್ಲ ತುಂಬಾ ಮಾಡ್ತಾರೆ. ಏನಕ್ಕೆ ಅಂದ್ರೆ, ಅವ್ರು ಏಳಿಗೆಗೋಸ್ಕರ ಇನ್ನೊಬ್ಬನ ಬಲಿ ಮಾಡ್ತಿದ್ದಾರೆ. ಮಾಟ ಮಾಡೋರೆಲ್ಲ ಏನ್ ಹೇಳ್ತಾರೆ, ಮೇಲಿಂದ ಕೆಳಗಡೆ ಹಿಂಗ್ ಮಾಡಿ 9 ಸಲ ಮಾಡಿ ನೆಲಕ್ಕೆ ಹಾಕಿ ಹಿಂದೆ ತಿರುಗಿ ನೋಡಿದ್ರೆ ಓಡೋಗ್ಬೇಕು ನೀವು ಅಂತೆಲ್ಲ ಹೇಳ್ಕೊಡ್ತಾರಲ್ವಾ? ಅದೆಲ್ಲ ನೀವು ಮಾಡ್ತೀರಾ, ಬೀದಿಗೆ ಹಾಕ್ತಿದ್ದೀರಲ್ವಾ? ಬೀದಿಗೆ ಹಾಕಿದ್ರೆ ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ? ಮ್ಯಾನ್ಗೆ ಎಫೆಕ್ಟ್ ಆಗುತ್ತೆ, ಬೇರೆ ಯಾರಿಗೂ ಆಗಲ್ಲ. ಸೊ ಮಾಡಕ್ಕಿಂತ ಮುಂಚೆ ತುಂಬಾ ಯೋಚನೆ ಮಾಡಿ. ಜನಗಳು ಓಡಾಡೋ ಜಾಗದಲ್ಲೇ ನೀವು ಹಾಕಿದ್ರೆ ಬೇರೆಯವ್ರಿಗೆ ತೊಂದರೆ ಆಗಲ್ವಾ? ಟ್ರಾಫಿಕ್ ಇಂದ ಸಮಸ್ಯೆ, ಇನ್ನೊಬ್ಬ ಅಡ್ಡ ಬಂದ್ರೆ ಸಮಸ್ಯೆ ಅಂತ ಎಲ್ಲರೂ ಮಾತಾಡ್ತಾರೆ. ಇದರಿಂದ ಸಮಸ್ಯೆ ಯಾರಿಗೂ ಆಗಲ್ವಾ? ಯಾರು ಕೇಳೋದೇ ಇಲ್ವಾ ಈ ವಿಚಾರ ಬಗ್ಗೆ? ಯಾರು ಇದುವರೆಗೂ ಮಾತೇ ಆಡಕ್ಕೆ ರೈಟ್ಸ್ ಇಲ್ವಾ? ಕೇಳೋದೇ ಇಲ್ವಾ? ಇನ್ನೊಂದು ಹೇಳ್ತೀನಿ ಕತೆ ಕೇಳಿ. ಇದೇ ತರದೊಂದು ಯಾವ್ದೋ ಒಂದು ಬಿಲ್ಡಿಂಗ್ ಅಲ್ಲಿ ನಮ್ಮ ಫ್ರೆಂಡ್ ಏನ್ ಮಾಡ್ದ, CC ಕ್ಯಾಮ್ರಾ ಹಾಕ್ಸಿದ್ದಾರೆ. ಏನಕ್ಕೆ ಆ CC ಕ್ಯಾಮ್ರಾ ಹಾಕಸ ಅಂತಂದ್ರೆ, ಆಪೋಸಿಟ್ ಅವ್ರ ಮನೆ ಒಬ್ರು ಏನ್ ಮಾಡೋದು, ಅಮಾವಾಸ್ಯೆ ಟೈಮಲ್ಲಿ ಏನ್ ಮಾಡೋರು, ಬೇಕು ಅಂತ ಅವ್ರ ಮನೆ ಮುಂದೆ ಮೊಟ್ಟೆ ಹಾಕೋದು, ನಿಂಬೆಹಣ್ಣು ಹಾಕೋದು. ಅವಾಗ ಅವ್ರು ಏನ್ ಮಾಡಿದ್ರು, CC ಕ್ಯಾಮ್ರಾ ಹಾಕ್ಸಿದ್ರು. CC ಕ್ಯಾಮ್ರಾ ಹಾಕ್ಸ್ ನೋಡಿದಾಗ ಏನ್ ಮಾಡಿದ್ರು, ಇವರೇ ಮಾಡಿದ್ದು ಅಂತ ಗೊತ್ತಾಗೋಯ್ತು. ಏನ್ ಮಾಡಿದ್ರು, ಇದೇ ಲಾಸ್ಟ್ ವಾರ್ನಿಂಗ್, ಇನ್ನೊಂದ್ಸಲ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ವಾರ್ನಿಂಗ್ ಮಾಡಿ ಕಳ್ಸಿದ್ರು. ನೆಕ್ಸ್ಟ್ ಬಿಲ್ಡಿಂಗ್ ಮೇಲಿಂದ ನಿಂತ್ಕೊಂಡು ಮೊಟ್ಟೆ ಹೊಡೆಯಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು, ಅವರು CC ಕ್ಯಾಮ್ರಾ ಚೆಕ್ ಮಾಡಿದಾಗ ಎಲ್ಲಿಂದ ಬಿದ್ದಿದೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಗಿದ್ದ ವಿಚಾರ ಹೆಂಗೆ ಅಂತಪ್ಪ ಅಂತಂದ್ರೆ, ಲೈಟ್ ಆಫ್ ಮಾಡಿದಾರೆ ಅವರು. ಬಿಸಾಕ್ಬಿಟ್ಟು ಒಂದು 10 to 15 seconds ಒಳಗೆ ಲೈಟ್ ಆಫ್ ಮಾಡಿದ್ದಾರೆ. ಅವಾಗ ಗೊತ್ತಾಗಿದೆ ಇದೇ ಬಿಲ್ಡಿಂಗ್ ಅವರು ಇವರೇ ಮಾಡಿದ್ದಾರೆ ಅಂತ ಅನ್ಬಿಟ್ಟು. ಐ ಥಿಂಕ್ ನಿಮ್ಗೂ ಕೂಡ ಎಷ್ಟೊಂದು ಈ ತರದ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬೀದಿಲಿ ಯಾರೋ ಮಾಟ ಮಾಡಿಸ್ಬಿಟ್ಟಿರ್ತಾರೆ, ದಾಟ್ಕೊಂಡು ಹೋಗ್ಬಿಡ್ತೀರಾ, ಆ ಎಫೆಕ್ಟ್ ಆಗಿರುತ್ತೆ ಒಂದು 24 hours ಅಲ್ಲಿ. ಈ ತರ ನಿಮ್ಗೆ ಯಾರಿಗಾದ್ರೂ ಆ ತರ ಅನುಭವ ಆಗಿತ್ತು ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ